ಉಣಕಲ್ ನಗರದಲ್ಲಿ ಪ್ರತಿಷ್ಠಿತ ಎಸ್ ಕಡಪಟ್ಟಿ ಸ್ಮಾರಕ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಬಸವ ಜಯಂತಿ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಆಸ್ಪತ್ರೆಗೆ ರೋಗಿಗಳ ಜೊತೆಗೆ ಬಂದವರಿಗೂ ಇನ್ಮೇಲೆ ಉಚಿತವಾಗಿ ಬಿಪಿ, ಶುಗರ್, ಬ್ಲಡ್ ಗ್ರೂಪ್, ತೂಕದ ತಪಾಸಣೆಯನ್ನ ಉಚಿತವಾಗಿ ಸೇವೆ ನೀಡಲು ಕಡಪಟ್ಟಿ ಆಸ್ಪತ್ರೆ ನಿರ್ಧರಿಸಿದೆ. ಈ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಗುರು ಮಹಂತೇಶ ಶ್ರೀಗಳು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ಈ ಕಾರ್ಯಕ್ರಮದ ಬಗ್ಗೆ ಖ್ಯಾತ ವೈದ್ಯ ಮಹಂತೇಶ ಕಡಪಟ್ಟಿ ಮಾತನಾಡಿ ಈ ಸೇವೆಯ ಬಗ್ಗೆ ವಿವರಿಸಿದರು. ಪ್ರೋಗ್ರಾಮ್ ನಾನು ಒಂದು ಕಡೆ ನೋಡಿದ್ದೆ, ಅದಕ್ಕೆ ಯಾಕೆ ನಾವು ಇಲ್ಕಲ್ಲಾಗೂ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿ ಅನಿಸ್ತದೆ. ಈ ಪ್ರೋಗ್ರಾಮದ ಇದೇನಂತಂದ್ರೆ, ಎಷ್ಟೋ ಜನ ನಾವು ಪೇಷಂಟ್ಸ್ ಬರ್ತಾರೆ, ಅವ್ರು ಬಿ ಪಿ ಚೆಕ್ ಮಾಡಿರ್ತೀವಿ. ಬಿ ಪಿ ಚೆಕ್ ಮಾಡಿ ಅವರು ಬಿ ಪಿ ಇರ್ತೈತೆ ಅವ್ರಿಗೆ. ಅವ್ರ ಜೊತೆಲಿ ಬಂದವ್ರು ಏನಂತಾರೆ, ನಮ್ಮದು ಸ್ವಲ್ಪ ಬಿ ಪಿ ನೋಡ್ರಿ ಅಂತಾರೆ. ನಾವು ನೋಡಿದ್ರೆ ನಮ್ಮ ಟೈಮು ಇದು ಅಂತ ನಾವು ಕುಂದಿರ್ತೀವಿ. ಬಟ್ ಅವ್ರಿಗೆ ಏನಂತೈತಿ, ಆಮೇಲೆ ನೋಡೋಣ ಅಂತ ಹೇಳಿದ್ರು ಅಂತಾರೆ, ಡಾಕ್ಟರ್ ನಮಗೆ ಅಲಕ್ಷ್ಯ ಮಾಡಿದ್ರು ನೋಡಪ್ಪ ಅಂತಂದು ಅವ್ರಿಗಂತ ಏನೋ ಒಂದು ಫೀಲಿಂಗ್ ಇರ್ತೈತಿ. ಅದಕ್ಕೆ ಬೇಸಿಕ್ ಟೆಸ್ಟ್ ಒಬ್ಬ ಮನುಷ್ಯಂಗೆ ಆರಾಮಾಗಿ ಅದಾನ ಇಲ್ಲ ಗೊತ್ತಾಗಕ್ಕೆ ಅವ್ರದ್ದು ಈ ನಾರ್ಮಲಾಗಿ ಚೆಕ್ ಮಾಡೋದಂದ್ರೆ ಹೈಟು, ವೇಟು, BMI. ಹೈಟು, ವೇಟು, BMI ಅಂತಂದರೆ ಈಗ ನಮ್ಮ ಜಗತ್ತಿನಲ್ಲಿ ಈ ಸ್ಥೂಲಕಾಯದಿಂದನೇ ಎಲ್ಲ ಡಿಸೀಸ್ ಬರ್ತಾ ಇದ್ದಾವೆ. ಸ್ಥೂಲಕಾಯ ಅಂತಂದರೆ ಬೊಜ್ಜು. ಆ ಬೊಜ್ಜಿನ ಇದರಿಂದನೇ ಭಾಳ ಜಡ್ಡು, ಬಿ ಪಿ ಆಯಿತು, ಶುಗರ್ ಆಯಿತು, ಆಮೇಲೆ ಹಾರ್ಟ್ ಪ್ರಾಬ್ಲಮ್ಸ್ ಆಯಿತು, ಕ್ಯಾನ್ಸರ್ಸ್ ಆಯಿತು. ಇವೆಲ್ಲನೂ ಈ ಸ್ಥೂಲಕಾಯದಿಂದನೇ ಬರುವಂಥ ಡಿಸೀಸಸ್ ಆಗ್ಯಾವ. ಅದಕ್ಕೆ ಅದನ್ನು ಅಟ್ಲೀಸ್ಟ್ ನಮಗೆ ಅವ್ರಿಗೆ ನಾವು ಹೇಳಿದ್ವಿ ಅಂತಂದ್ರೆ, ನೋಡ್ರಿ ನಿಮ್ದಿಷ್ಟು ಸ್ಥೂಲಕಾಯಿ ಇಷ್ಟು % ಜಾಸ್ತಿ ಐತಿ. ನಾರ್ಮಲ್ ಹೈಟ್ ವೇಟ್ ಇದು ಮಾಡಿದ್ರೆ BMI ಅಂತ ಬರ್ತೈತಿ. ಆ BMI 25 ಮೇಲ್ಗಡೆ ಇದ್ರೆ ಅಂತಂದ್ರೆ ಅದು ಅಬ್ನಾರ್ಮಲ್. 25 ಮೇಲ್ಗಡೆ ಐತಂತಂದ್ರೆ ಅವ್ರು ಈಗಲೇ ಮುನ್ನೆಚ್ಚರಿಕೆಯನ್ನು ವಹಿಸಿದ್ರಂತಂದ್ರೆ ಮತ್ತು ಮುಂದೆ ಆಗುವಂಥ ಇದನ್ನು ತಡೆಗಟ್ಟಬಹುದು. ಸ್ತ್ರೀ ರೋಗ ಮತ್ತು ಪ್ರಸೂತಿ ತಜ್ಞ ಡಾಕ್ಟರ್ ಶುಭಾರಾಣಿ ಕಡಪಟ್ಟಿ ಈ ಉಚಿತ ಸೇವೆಯ ಲಾಭವನ್ನು ಪಡೆಯಬೇಕೆಂದು ಮನವಿ ಮಾಡಿದ್ರು. ಹೇಗಂತಂದ್ರೆ ದಿನಾಲು ಇದೊಂದು ಕೌಂಟರ್ ತರ ಮಾಡಿರ್ತಾರೆ ಇಲ್ಲಿ. ಸೊ ದಿನಾಲು 12 ಗಂಟೆಯಿಂದ 3 ಗಂಟೆವರೆಗೆ ಒಂದು ಫ್ರೀ ಚೆಕಪ್ ಅನ್ನ ಮಾಡ್ತಿದ್ರು. ಯಾಕಂದ್ರೆ ಎಷ್ಟೊಂದು ಸರ್ತಿ ನೋಡ್ತೀವಿ, ಪೇಷಂಟ್ ಚೆಕಪ್ಗೋಸ್ಕರ ಬಂದಿರ್ತಾರೆ ಹಾಸ್ಪಿಟಲ್ಗೆ. ಪೇಷಂಟ್ ಜೊತೆಗೆ ಬಂದಿದ್ದವರು ಕೂಡ ನಮ್ದು ಚೆಕಪ್ ಆಗಬೇಕು ಅಂತ ಒಂದು ಹಂಬಲ ಇರುತ್ತವ್ರೆ. ನಮ್ದು BP ನೋಡ್ರಿ, ನಮ್ದು ವೇಟ್ ನೋಡ್ರಿ, ನಮ್ದು ಏನೈತೆ ನೋಡ್ರಿ ಅಂತ ಹೇಳಿ. ಸೊ ಅವಾಗ ಏನಾಗುತ್ತೆ, ಒಂದು ಸ್ವಲ್ಪ ಕ್ರೌಡ್ ಇದ್ದಾಗ, ಗದ್ದಲ ಇದ್ದಾಗ ಅವ್ರಿಗೂ ನಾವು ಕಾನ್ಸಂಟ್ರೇಟ್ ಮಾಡೋಕೆ ಆಗೋದಿಲ್ಲ. ಯಾರು ಪೇಷಂಟ್ ರಿಜಿಸ್ಟರ್ ಆಗಿರ್ತಾರೆ ಇಲ್ಲಿ ಅವ್ರನ್ನ ಮಾತ್ರ ನಾವು ನೋಡಿ ಕಳಿಸ್ತೀವಿ. ಸೊ ಇದೊಂದು ಕೌಂಟರ್ ಇರುತ್ತೆ, ಇಲ್ಲಿ ಬಂದು ತಾವು ತಪಾಸಣೆ ಮಾಡಿಸ್ಕೋಬೋದು. ಸೊ ನಿಮಗೆ ಎಷ್ಟೊಂದು ಜನ ನಾವು ಕೇಳಿದಾಗ ಈಗ ಏನರ ಎದಕ್ಕಾರು ಬೇರೆ ಬಂದಿರ್ತಾರೆ, BP ಶುಗರ್ ಏನಾರ ಐತೆ ಅಂದರೆ ನಮ್ಗೇನಿಲ್ರಿ ಅಂತ ಹೇಳ್ತಾರೆ. ಯಾಕೆ ಏನಿಲ್ಲ ಅಂತ ಹೇಳಿದ್ರೆ ಚೆಕ್ ಮಾಡಿಸಿರ್ಲಿ. ಚೆಕ್ ಮಾಡಿಸಿದಾಗ ಮಾತ್ರ ಅದು ಗೊತ್ತಾಗುತ್ತೆ. ಆಮೇಲೆ 40 ವರ್ಷ ಮೇಲ್ಪಟ್ಟವರು ಎಲ್ಲರೂ ಕೂಡ ಚೆಕಪ್ ಮಾಡಿಸ್ಲೇಬೇಕಾಗತ್ತೆ. ಚೆಕಪ್ ಮಾಡಿಸ್ಲಿಲ್ಲ ಅಂತಂದ್ರೆ ಏನಾಗುತ್ತೆ ಅಂದರೆ ಅದು ವಿಪರೀತಕ್ಕೆ ಹೋಗಿ ಏನಾರ ನಿಮಗೆ ಭಾಳ ಸಮಸ್ಯೆ ಆದಾಗ ಮಾತ್ರ ಅದನ್ನು ಡಾಕ್ಟರ್ಸ್ ಕಂಡು ಹಿಡಿತಾರೆ. ಏನೋ ಹುಷಾರಿದ್ದಾಗ ನೀವು ಅಡ್ಮಿಟ್ ಆದಾಗ ಕೆಲವೊಂದು ತಪಾಸಣೆ ಮಾಡಿದಾಗ ಮಾತ್ರ ನಿಮಗೆ ಸಮಸ್ಯೆ ಇರೋದು ಕಂಡು ಹಿಡಿಯೋಕ್ಕಾಗುತ್ತೆ. ಮೊದಲೇ ಇದನ್ನ ತಿಳ್ಕೊಂಡಿದ್ದು ಸ್ಕ್ರೀನಿಂಗ್ ಟೆಸ್ಟ್. ಬೇಸಿಕಲಿ ಯಾರಿಗೆ ಬ್ಲಡ್ ಶುಗರ್ ಆಲ್ರೆಡಿ ಐತಿ, ನೀವು ಟ್ರೀಟ್ಮೆಂಟ್ ಮೇಲೆ ಇದ್ದೀರಿ, ಅವ್ರಿಗೆ ಇದರ ಅವಶ್ಯಕತೆ ಇಲ್ಲ. ಟ್ರೀಟ್ಮೆಂಟ್ ಮೇಲೆ ಇರೋರು ಬೇಕಾಗಿಲ್ಲ, ನೀವು ನಿಮ್ಮ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಚೆಕಪ್ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ತಗೋಬೇಕು. ಬಟ್ ಇದು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಕರಿತೀವಿ. ಸ್ಕ್ರೀನಿಂಗ್ ಅಂತಂದ್ರೆ ನಾರ್ಮಲ್ ಪಾಪ್ಯುಲೇಷನ್ ಅಲ್ಲಿ ಎಷ್ಟು ಜನರಿಗೆ BP ಶುಗರ್ ಐತಿ, ಏನು ಬೇರೆ ಏನು ಸಮಸ್ಯೆ ಅದಾವ. ಈಗ ಒಬೆಸಿಟಿ ಈಗ ಸದ್ಯಕ್ಕಿರೋದು ಮೇಜರ್ ರಿಸ್ಕ್ ಫ್ಯಾಕ್ಟರ್. ಒಬೆಸಿಟಿ ಅಂದ್ರೆ ಸ್ಥೂಲಕಾಯ, ಬೊಜ್ಜು ಬರೋದು. ಇದರಿಂದ ಏನಾಗುತ್ತೆ, ಎಷ್ಟೊಂದು BP ಸಮಸ್ಯೆಗಳು, ಬ್ಲಡ್ ಶುಗರ್ ಸಮಸ್ಯೆಗಳು ಎಲ್ಲ ಸ್ಟಾರ್ಟ್ ಆಗಿದಾವೆ. ಗುರು ಮಹಂತೇಶ ಶ್ರೀಗಳು ಮಾತನಾಡಿ ಈ ಉಚಿತ ಆರೋಗ್ಯ ದಾಸೋಹವನ್ನ ಶ್ಲಾಘಿಸಿದ್ರು. ಒಬ್ಬ ಪೇಷಂಟ್ ಬಂದ್ರಂದ್ರೆ ಅವ್ರ ಜೊತೆಗೆ 3 ಜನ 4 ಜನ ನೀವು ಇದ್ರೆ ಅಂದ್ರೆ 3 ಜನ 4 ಜನ ಅಷ್ಟೂ ಇಲ್ಲಿ BP ಚೆಕ್ ಮಾಡ್ತಾರೆ. ಆನಂತರ ವೇಟು, ಆನಂತರ ಪಲ್ಸು ಮತ್ತು ಹಾರ್ಟ್ ರೇಟು ಅಷ್ಟೂ ಚೆಕ್ ಮಾಡ್ತಾರೆ. ಅದೆಲ್ಲ ಉಚಿತ ಇರ್ತೈತಿ. ಒಂದು 5 ಹೆಸರು ದುಡ್ಡು ಒಳಗಿಲ್ಲ ನಮ್ಮ ಡಾಕ್ಟರ್ಸ್ ಅವರು. ಅವ್ರು ದಾಸೋಹ ಅಂತ ಹೆಸರಿಟ್ಟಾರೆ, ಅದಕ್ಕೆ ಆರೋಗ್ಯ ದಾಸೋಹ ಅಂತ ಹೆಸರಿಟ್ಟಾರೆ. ಅದಕ್ಕೆ ಈ ಪೇಷಂಟ್ ಜೊತೆಗೆ ಬಂದವರಿಗೆಲ್ಲ ಉಚಿತವಾಗಿ ಚೆಕ್ ಮಾಡ್ತಾರೆ.
ಇದು ಒಂದು ದೊಡ್ಡ ಉಪಕಾರ ಇದೆ ಜನರಿಗೆ, ಭಾಳ ದೊಡ್ಡ ಉಪಕಾರ. ಆ ಬಿ ಪಿ ಅಂತೂ ಕಂಪಲ್ಸರಿ ಚೆಕ್ ಮಾಡಬೇಕು. ಆ ಬಿ ಪಿ ಹೆಚ್ಚಾತಂದ್ರೆ ಮನುಷ್ಯಾಗ ಪ್ಯಾರಾಲಿಸಿಸ್ ಆಗತ್ತೆ, ಸ್ಟ್ರೋಕ್ ಅಂತಾರಲ್ಲ, ಅದಕ್ಕೇನಂದ್ರೆ ಪಾರ್ಶ್ವವಾಯು, ಲಕ್ವಾ ಬಿ ಪಿ ಹೆಚ್ಚಾತಂದ್ರೆ ಲಪ್ಪ ಹೊಡೆದು ಬಿಡ್ತೈತೆ. ಅದಕ್ಕಾಗಿ ಬಿ ಪಿಯನ್ನು ಯಾವಾಗಲೂ ಕೂಡ ಚೆಕ್ ಮಾಡ್ಕೊತ ಇರಬೇಕು. ಬಿ ಪಿ ಹೆಚ್ಚಾತಂದ್ರೆ ಡಾಕ್ಟರ್ ತೋರಿಸಿದ್ರೆ ಅವ್ರು ಗುಳಿಗೆ ಕೊಡ್ತಾರೆ, ಕಡಿಮೆ ಹಾಕೊಂತ ಬರುತ್ತೆ. ತೋರಿಸ್ಲಿಲ್ಲ ಅಂದ್ರೆ ಹೈಯೆಸ್ಟ್ ಹೋಗ್ಬಿಡ್ತೈತೆ, ಒಮ್ಮೆ ಲಪ್ಪ ಹೊಡೆದು ಬಿಡ್ತೈತಿ. ಅದಕ್ಕಾಗಿ ಅವತ್ತು ಕೂಡ ನೀವು ಯಾರು ಪೇಷಂಟಿಗೆ ಬಂದಿರ್ತೀರಿ ನೋಡು, ಆ ಪೇಷಂಟ್ ಜೊತೆ ಪೇಷಂಟ್ ಇದ್ದಂತೂ ನೋಡ್ತಾರೆ ಅವರು. ಪೇಷಂಟ್ ಜೊತೆಗೆ ಬಂದವರು ಕಂಪಲ್ಸರಿ ಬಿ ಪಿ ಚೆಕ್ ಮಾಡಿಸ್ಕೊಡ್ರಿ. ಸ್ವಲ್ಪ ಹೆಚ್ಚಿತ್ತಂದ್ರೆ ಡಾಕ್ಟರ್ ತೋರಿಸ್ಬಿಟ್ರೆ ಅವ್ರು ಒಂದು ಗುಳಿಗೆ ಕೊಟ್ಟರೆ ಕಡಿಮೆ ಆಗ್ತದೆ, ಆರಾಮಾಗಿಬಿಡುತ್ತೆ. ಅದಕ್ಕಾಗಿ ಒಂದು ಅನಾಹುತದಿಂದ ನಾವು ತಪ್ಪಬೇಕಾದ್ರೆ ನಿರಂತರವಾದಂಥ ಒಂದು ಪರೀಕ್ಷೆ ಇರಬೇಕು. ಅದಕ್ಕೆ ನಮ್ಮ ಡಾಕ್ಟ್ರು ಅವ್ರು ಎಲ್ಲೇ ನೋಡ್ಕೊಂಡ್ಬಂದಿರ್ತಾರೋ ಗೊತ್ತಿರೋಂಗಿಲ್ಲ, ಆದ್ರೆ ನಮ್ಮೂರಾಗ ಮಾಡ್ಬೇಕಂತ ಹೇಳಲ್ಲ. ಅದು ಒಂದು ಜನರ ಮೇಲೆ ಇರ್ತಕ್ಕಂಥ ಕಳಕಳಿ ಪ್ರೀತಿ, ಅವ್ರ ಮನೆತನ ಯಾವಾಗಲೂ ದಾಸೋಹ ಮಾಡ್ತಾನೆ. ಅದು ಹೀಗಾಗಿ ಇದನ್ನು ಆರೋಗ್ಯವನ್ನು ದಾಸೋಹ ಮಾಡ್ಬೇಕಂತ ತಿಳ್ಕೊಂಡು ಹೇಳಿ ಅವರೊಂದು ಪ್ರೇರಣೆಯಿಂದ, ವಿಜಯ ಮಹಾಂತರ ಅನುಗ್ರಹದಿಂದ ಇದು ನಿರಂತರವಾಗಿ ಸದಾ ಕಾಲ ಅಲ್ಲಿ ದಿನ ಒಂದು 100 ಪೇಷಂಟ್ ನೋಡಿದ್ರೆ ಅಂದರೆ ಇಲ್ಲೊಂದು 300-400 ಆಗಿರ್ತಾರೆ ಪೇಷಂಟ್. ಹಂಗೆ ಯಾಕಂದ್ರೆ ಒಬ್ಬರಿಂದ 2-3 ಮಂದಿ ಬಂದ ಬರ್ತಿದ್ದಾರೆ, ಅವರೆಲ್ಲರೂ ಚೆಕಪ್ ಮಾಡ್ತಾರೆ. ಅದಕ್ಕಾಗಿ ತಾವು ಸಮಾಧಾನ ಶಾಂತಿಯಿಂದ ಎಲ್ಲರೂ ಚೆಕಪ್ ಮಾಡ್ಕೊಂಡು ಹೋಗ್ರಿ. ಮತ್ತು ಇದು ವಿಜಯ ಮಹಾಂತರ ಅನುಗ್ರಹದಿಂದ ಯಾವಾಗಲೂ ಶಾಶ್ವತವಾಗಿ ನಿರಂತರವಾಗಿ ಹಿಂಗೆ ನಡ್ಕೊಂಡು ಹೋಗಲಿ ಅಂತ ಹೇಳಿ ವಿಜಯ ಮಹಾಂತ ಶ್ರೀಗಳಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಈ ಮಾತು ಮುಗಿಸ್ತೀನಿ. ಕಾರ್ಯಕ್ರಮದಲ್ಲಿ ಬಂದವರ ಬಿಪಿ, ಶುಗರ್, ರಕ್ತದ ಗುಂಪುಗಳನ್ನು ಪರೀಕ್ಷಿಸಿ ತಪಾಸಣೆ ಮಾಡಲಾಯಿತು.